ಬಹುಜನ ವಾಯ್ಸ್ ನ್ಯೂಸ್. ಜಂಟಿಯಾಗಿ ಎರಡು ಸಂಘಟನೆಗಳಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದು ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘಟನೆ ಮತ್ತು ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕ ಸಂಘಟನೆಯ ಜಂಟಿಯಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಈ ವರ್ಷ ಸಕಾಲಕ್ಕೆ ಮಳೆ ಬಾರದೆ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ರೈತರನ್ನ ನಂಬಿಕೊಂಡು ಬದುಕತಕ್ಕಂತ ಕೃಷಿ ಕೂಲಿಕಾರರು ಇನ್ನಷ್ಟು ಕಂಗಾಲಾಗಿ ಊರು ಬಿಟ್ಟು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಉದ್ಯೋಗ ಖಾತ್ರಿ ಅಡಿಯಲ್ಲಿ 200 ದಿನ ಕೆಲಸ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಮೊದಲೇ ಉದ್ಯೋಗ ಖಾತ್ರಿ ರೈತರು ಕಂಗಾಲಾಗಿದ್ದಾರೆ. ರೈತರನ್ನ ನಂಬಿಕೊಂಡು ಬದುಕತಕ್ಕಂತ ಕೃಷಿ ಕೂಲಿಕಾರರು ಇನ್ನಷ್ಟು ಕಂಗಾಲಾಗಿ ಊರು ಬಿಟ್ಟು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಉದ್ಯೋಗ ಖಾತ್ರಿ ಅಡಿಯಲ್ಲಿ 200 ದಿನ ಕೆಲಸ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಮೊದಲೇ ಉದ್ಯೋಗ ಖಾತ್ರಿ ಇದ್ದಾಗ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕ ಸಂಘ ಜಿಲ್ಲಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಎರಡು ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ ಹಿರಿಯ ಹೊರಗುತ್ತಿ ನೌಕರ ಸಂಘದ ಎಲ್ಲ ನನ್ನ ಸಮಾಜ ಕಲ್ಯಾಣ BCM ಎಲ್ಲ ಜಿಲ್ಲೆಯಲ್ಲೂ ಕೂಡ ಇವತ್ತು ವಿಸ್ತಾರಗೊಂಡು ಈ ಒಂದು ಸಮಾಜ ಕಲ್ಯಾಣ ಆಗಿರ್ಬೋದು, BCM ಆಗಿರ್ಬೋದು, ಮಹಿಳಾ ಹೆಚ್ಚು ಮಾಡ್ತಕ್ಕಂಥ ಈ ಸುಮಾರು ರಾಜ್ಯದಲ್ಲಿ ಉದ್ಯೋಗ ಖಾತ್ರಿ ಬಗ್ಗೆ ನಮ್ಗೆ ನಿಮ್ಮ ಬಗ್ಗೆ ನಂಬಿಕೆ ಅದ, ನಮ್ದು ಅದರ ತಕರಾರಿಲ್ಲ ಅಂತ ಹೇಳಿ. ಇದು ಎರಡನೇದು ಹಾಸ್ಟೆಲ್ ಸಂಬಂಧಪಟ್ಟಂತೆ ಇದೊಂದು ಸಭೆ ಕರಿಬೇಕು ಅಂತ ಹೇಳಿದ್ರೆ ಸಮಾಜ ಕಲ್ಯಾಣ ಕೇಳಕ್ ಹೋದ್ರೆ ಅವ್ರು ಅಲ್ಲಿ ಆಪ್ಸ್ಲಿಕ್ಕೆ ಅವ್ರು ಇಲ್ಲ. ಮತ್ತು ಕಾರ್ಮಿಕ ಇಲಾಖೆದವ್ರು ಹೇಳ್ತಾರೆ ನಾನು ಕರೆಕ್ಟ್ ಕೊಡೋದಿಲ್ಲ, ನಾನು ಏನ್ ಮಾಡಕ್ಕಾಗಿದ್ರೆ ಸರ್ ಕರೆದ್ರೆ ನಾನು ಬರೋವು ನಾನು ಅಷ್ಟೇ ಅಂತಕ್ಕನ್ನೋದನ್ನ ಅವ್ರು ಹೇಳ್ತಾರೆ. ಇಲ್ಲಿ ನಿಮ್ಮನ್ನು ಭೇಟಿ ಆಗಬೇಕು ಅಂತಂದ್ರೆ ನಿಮ್ಮನ್ನು ಭೇಟಿ ಮಾಡಕ್ ಬಿಡಲಾರಂತ ಪರಿಸ್ಥಿತಿಯನ್ನ ಇಲ್ಲಿ ಸರ್ವಾಧಿಕಾರ ಆಗಲ್ಲ ಅಂತಕ್ಕನ್ನೋದನ್ನ ನಮ್ಗೆ ಕಾಣ. ಅದಕ್ಕಾಗಿ ನಾವು ಹೊರಗೆ ಕೂತೋಣ ಮತ್ತೆ ಅನಿವಾರ್ಯ ನಿಮ್ಗೆ ಭೇಟಿ ಆಗೋದಕ್ಕಾಗಿ ನಾವೆಲ್ಲರೂ ಬಂದಿರ್ತಕ್ಕಂಥ ಉದ್ದೇಶ ಇಷ್ಟೇನೆ. ನಿಮ್ಮ ನೇತೃತ್ವದಲ್ಲಿ ಆ 5 ಇಲಾಖೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಸಭೆ ತಮ್ಮ ನೇತೃತ್ವದಲ್ಲಿ ಒಂದು ಡೇಟ್ ಕೊಟ್ಟರೆ ಆಯ್ತು. ನಮ್ದು ಇದೊಂದು ಬೇಡಿಕೆ ನಿಮ್ಮನ್ನು ನಾನು ಭರವಸೆ ಏನು ನೀವು ಮಾಡ್ತೀರಿ ಖಂಡಿತ ಅಂತಕ್ಕನ್ನೋದನ್ನ ನಮ್ಮ ನಂಬಿಕೆ. ಆ ನಂಬಿಕೆಯನ್ನ ತಾವು ಉಳಿಸ್ಕೊಂಡಿದ್ರಿ, ನಾವು ಆ ನಂಬಿಕೆಗೆ ನಾವು ಧಕ್ಕೆ ಮಾಡೋದು ನಾವು ಅದಕ್ಕೆ ನಮ್ಮ ಒಂದು ಡೇಟ್ ಅನ್ನು ಕೊಟ್ಟರೆ ಎಂದು ಕರಿತೀರಿ ಅಂತಕ್ಕನ್ನೋದನ್ನ ಇಲಾಖೆ ಮೀಟಿಂಗ್ ಕರೆದು ಇಷ್ಟು ಹೇಳಿದ್ರೆ ಇದು ನಮ್ಮ ಕಾರ್ಮಿಕ ಇಲಾಖೆಯಿಂದನೇ ಈ ವೇತನ ಹೆಚ್ಚಿನ ಆಯಿತು. ನಮ್ಮ ಎಲ್ಲ ಜಿಲ್ಲಾ ಪಂಚಾಯತ್ ಇಲಾಖೆಯಲ್ಲಿ ನಾವು ಈಗಾಗಲೇ 3 ತಿಂಗಳಿಂದ ಹೆಚ್ಚಿನ ಪಗಾರ ಕೊಡ್ತಾ ಇದ್ದೇವೆ. ನಿಮ್ಮದು ಕೂಡ ಆಗಲೇಬೇಕು. ಸರ್ಕಾರದ ಆದೇಶ ಇದೆ, ಪಕ್ಕಾ ಮಾಡ್ತೀವಿ. ಸರ್ಕಾರಕ್ಕೆ ಹೆಚ್ಚಿನ ಅನುದಾನ ಎಷ್ಟು ಬೇಕಾಗುತ್ತೆ ಪ್ರಸ್ತಾವನೆ ಕಳಿಸಿ ನಿಮಗೆ ಎಲ್ಲರಿಗೆ ವಿತ್ ಪೆಂಡಿಂಗ್ ಅರಿಯರ್ಸ್ ಕೊಡ್ತೀವಿ. ಮೇ ತಿಂಗಳಿಂದ ಎಲ್ಲರಿಗೆ ಸಿಗುತ್ತೆ, ಅದು ನಮ್ದು ಭರವಸೆ ಇದೆ. ಈ ಸೆಕೆಂಡ್ ESI PF ಬಗ್ಗೆ ಹಾಕಿದ್ದೀವಿ. ನಾವು ಈಗಾಗಲೇ 2010 20,010 ಅದ 3.5 crore ಪೇಮೆಂಟ್ ಡ್ಯೂ ಇದೆ ಅಂತ ಸರ್ಕಾರಕ್ಕೆ ಕಂಪ್ಲೇಂಟ್ ಕೂಡ ಮಾಡಿದ್ದೀವಿ. ESI EPFO ಲೇಬರ್ ಡಿಪಾರ್ಟ್ಮೆಂಟ್ ಎಲ್ಲರಿಗೆ ಅಷ್ಟು ದುಡ್ಡು ಬಾಕಿ ಇದೆ, ಕಾರ್ಮಿಕದು ದುಡ್ಡು ಜಮಾ ಆಗಬೇಕು ಅಂತ ನಮ್ಮಿಂದ ಇನ್ಕ್ವೈರಿ ಆಗಿದೆ. ಮತ್ತೆ ನಾವು ಲೆಟರ್ ಕೂಡ ಹಾಕ್ತೀವಿ, ಬೇಕಾದ್ರೆ ಒಂದು ಕಾಪಿ ನಿಮಗೆ ಕೊಡ್ತೀವಿ ಸರ್. ಆದ್ಮೇಲೆ ಈ ಖಾಯಂ ನೌಕರ್ ಅವರದು ಬೇರೆ ಯಾರಾದ್ರೂ ಕೆಲಸ ಮಾಡ್ತಾ ಇದ್ದಾರೆ, ನಿಮಗೆ ಸ್ವಲ್ಪ ಪಟ್ಟಿ ಕೊಟ್ರೆ ಯಾರ್ಯಾರು ಮಾಡ್ತಾ ಇದ್ದಾರೆ ಆ ತರ ನಾವು ಸರ್ಪ್ರೈಸ್ ಚೆಕ್ ಮಾಡಿ ಅವರ ಮೇಲೆ ಕ್ರಮ ತಗೋತೀವಿ. ಆ ತರ ಗಮನದಲ್ಲಿ ಬಂದ್ರೆ ಡೆಫಿನೆಟ್ಲಿ ಮಾಡ್ತೀವಿ. ಆದ್ಮೇಲೆ ಈ ಬೇಸಿಕ್ ಫೆಸಿಲಿಟಿ ಅದು ನಾವು ಒಂದು ಮೀಟಿಂಗ್ ಮಾಡಿಸ್ತೀವಿ. 4 ಹಾಸ್ಟೆಲ್ ಡಿಪಾರ್ಟ್ಮೆಂಟ್ ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ಸೇರಿ ಒಂದು ಮೀಟಿಂಗ್ ಮಾಡ್ತೀವಿ. ಆವಾಗ ತಾವು ಕೂಡ ನಿಮ್ದು ಏನೇನು ಇಶ್ಯೂಸ್ ಇವೆ ಒಂದು ಪಟ್ಟಿ ಮಾಡ್ಕೊಂಡು ಬನ್ನಿ. ಯಾಕೆ ಜನರಲ್ ಆಗಿ ಇಶ್ಯೂಸ್ ಡಿಸ್ಕಸ್ ಮಾಡೋಕ್ಕೆ ಆಗಲ್ಲ. ಪರ್ಟಿಕ್ಯುಲರ್ ಯಾರ ನೌಕರದು ಏನು ಸಮಸ್ಯೆ ಇದೆ ನಾವು ಸ್ವಲ್ಪ ಪಟ್ಟಿ ಮಾಡಿ ತಾವು ಬಂದ್ರೆ ನಾವು ಆವಾಗ ಡಿಸ್ಕಸ್ ಮಾಡ್ತೀವಿ. ಮತ್ತೆ BPG ರಾಮ್ಜಿ ಬಗ್ಗೆ ಸ್ವಲ್ಪ ಇಡೀ ರಾಜ್ಯದಲ್ಲಿ ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆಗಳು ಇವೆ, ಸಾಫ್ಟ್ವೇರ್ ಅಲ್ಲಿ ಕೂಡ ಸಮಸ್ಯೆ ಇವೆ, ಅದು ಬಗೆಹರಿಸ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲಿ ಸಮಸ್ಯೆ ಇದೆ. ಸ್ವಲ್ಪ ಪಿಕಪ್ ಆಗ್ತಾ ಇದೆ. ಈ ನೆಕ್ಸ್ಟ್ ಮಂತ್ ಇಂದ ಫುಲ್ ಚಾಲು ಆಗುತ್ತೆ.